ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಕ್ಯಾನ್ ಮತ್ತು ಮೇ ಅನ್ನುವಂಥ ಸಹಾಯಕ ಕ್ರಿಯಾಪದಗಳನ್ನು ನೋಡ್ತಾ ಇದ್ದೀವಿ. ಈಗ ಮುಂದಿನ ಒಂದು ವಿಷಯ ಬಂದು ಮೇ ಮತ್ತು ಕ್ಯಾನ್ ಸಹಾಯಕ ಕ್ರಿಯಾಪದಗಳನ್ನು ಭೂತಕಾಲದಲ್ಲಿ ಅಂದರೆ ಪಾಸ್ಟೆನ್ಸ್ನಲ್ಲಿ ಬಳಸಿದಾಗ ಯಾವ ರೀತಿ ಬರ್ತದೆ ಅನ್ನೋದನ್ನು ನೋಡೋಣ. ಇವಾಗ ಮೇ ಮತ್ತು ಕ್ಯಾನ್ ಸಹಾಯಕ ಕ್ರಿಯಾಪದಗಳನ್ನು ಭೂತಕಾಲದಲ್ಲಿ ಪಾಸ್ಟೆನ್ಸ್ನಲ್ಲಿ ಬಳಸಿದಾಗ ಯಾವ ರೀತಿ ಅವು ಬರ್ತಾವ ಅಂಥೇಳಿ. ಈಗ ಮೇ ಎಂಬುದರ ಭೂತಕಾಲದ ರೂಪ ಮೈಟ್. ಮೇ ಅನ್ನೋದರ ಭೂತಕಾಲದ ರೂಪ ಮೈಟ್ ಆಗ್ತದೆ. ಕ್ಯಾನ್ ಎಂಬುದರ ಭೂತಕಾಲದ ರೂಪ ಕುಡ್ ಆಗ್ತದೆ. ಇವುಗಳನ್ನು ವಾಕ್ಯದಲ್ಲಿ ಬಳಸಿದಾಗ ಯಾವ ರೀತಿ ಬರ್ತಾವ ನೋಡೋಣ. ಅದಂದರೆ ಮೇ ಎಂಬುದರ ಭೂತಕಾಲದ ರೂಪ ಮೈಟ್, ಕ್ಯಾನ್ ಎಂಬುದರ ಭೂತಕಾಲದ ರೂಪ ಕುಡ್. ಇವುಗಳನ್ನು ವಾಕ್ಯದಲ್ಲಿ ಯಾವ ರೀತಿ ಬಳಸ್ತೀವಿ ಅನ್ನೋದನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿಗೆ ಬರ್ಬೋದಿತ್ತು. ನಾವು ಇಲ್ಲಿಗೆ ಬರ್ಬೋದಿತ್ತು. ವಿ ಮೈಟ್ ಹ್ಯಾವ್ ಕಮ್ ಹಿಯರ್. ವಿ ಮೈಟ್ ಹ್ಯಾವ್ ಕಮ್ ಹಿಯರ್. ಇಲ್ಲೇ ಮೈಟ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಉಪಯೋಗ ಮಾಡ್ತಾಯಿದ್ದೀವಿ. ಮೇ ಇದರದ ಭೂತಕಾಲದ ರೂಪ ಮೈಟ್. ನೀನು ಹೋಗಬಹುದಿತ್ತು. ನೀನು ಹೋಗಬಹುದಿತ್ತು. ಯು ಮೈಟ್ ಹ್ಯಾವ್ ಗಾನ್. ಯು ಮೈಟ್ ಹ್ಯಾವ್ ಗಾನ್. ಇಲ್ಲೇ ಮೈಟ್ ಅನ್ನುವಂಥ ಸಹಾಯಕ ಕ್ರಿಯಾಪದ ಅದರದ್ದು ಮೇದ ಭೂತಕಾಲದ ರೂಪ ಮೈಟ್ ಬರ್ತಾಯಿದೆ. ಯಾವ ರೀತಿ ವಾಕ್ಯದೊಳಗೆ ಬಳಸ್ತಾ ಇದ್ದೀವಿ. ಇನ್ನು ಟು ಹ್ಯಾವ್ ಹತ್ತಿರ ಇರು ಎಂಬ ಅರ್ಥವನ್ನು ಕೊಡುವಂಥ ಟು ಹ್ಯಾವ್ ಕ್ರಿಯಾಪದವನ್ನು ಉಪಯೋಗಿಸಲಾಗುತ್ತದೆ. ತೃತೀಯ ಪುರುಷ ಏಕವಚನದಲ್ಲಿ ಟು ಹ್ಯಾವ್ ಇದು ಹ್ಯಾಸ್ ಎಂದಾಗುತ್ತದೆ. ಟು ಹ್ಯಾವ್ ಅಂಥೇಳಿ ನಾವು ಬಳಸಿ. ಹ್ಯಾವ್ ಅಂದರೆ ಇರು ಅನ್ನುವಂಥದ್ದು. ಹತ್ತಿರ ಇರು. ಟು ಹ್ಯಾವ್ ಹತ್ತಿರ ಇರು ಅನ್ನುವಂಥ ಒಂದು ಅರ್ಥದಲ್ಲಿ ಬಳಸುವಂಥ ಟು ಹ್ಯಾವ್ ಕ್ರಿಯಾಪದವನ್ನು ಉಪಯೋಗಿಸ್ತೀವಿ. ಈ ಒಂದು ಕ್ರಿಯಾಪದ ತೃತೀಯ ಪುರುಷ ಏಕವಚನದಲ್ಲಿ ಏನಾಗ್ತದೆ, ಟು ಹ್ಯಾವ್ ಇದ್ದಿದ್ದು ಹ್ಯಾಸ್ ಎಂದಾಗ್ತದೆ. ಹ್ಯಾಸ್ ಅಂತೇಳಿ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನನಗೆ 2 ಕೈಗಳಿವೆ. ಐ ಹ್ಯಾವ್ 2 ಹ್ಯಾಂಡ್ಸ್. ಹ್ಯಾವ್ ಇರು ಅನ್ನುವಂಥ ಅರ್ಥವನ್ನು ತೋರಿಸ್ತದೆ. ಐ ಹ್ಯಾವ್ 2 ಹ್ಯಾಂಡ್ಸ್. ಇದು ಫಸ್ಟ್ ಪರ್ಸನ್, ಪ್ರಥಮ ಪುರುಷ ಅಂತ ಕರಿತೀವಿ ನಾವು. ನಿನಗೆ 2 ಸಹೋದರರು ಇದ್ದಾರೆ. ನಿನಗೆ 2 ಸಹೋದರರು ಇದ್ದಾರೆ. ಯು ಹ್ಯಾವ್ 2 ಬ್ರದರ್ಸ್. ಯು ಹ್ಯಾವ್ 2 ಬ್ರದರ್ಸ್. ಹ್ಯಾವ್ ಅನ್ನುವಂಥ ಕ್ರಿಯಾಪದ, ಸಹಾಯಕ ಕ್ರಿಯಾಪದ. ಇಲ್ಲೇ ಇದು ಸೆಕೆಂಡ್ ಪರ್ಸನ್ದೊಳಗೆ ಬರ್ತದೆ. ಇನ್ನು ಥರ್ಡ್ ಪರ್ಸನ್ದೊಳಗೆ ಅವನ ಬಳಿ ಅನೇಕ ಕುದುರೆಗಳಿವೆ. ಅಂದರೆ ಈ ಹ್ಯಾಸ್ ಮೆನಿ ಹಾರ್ಸಸ್. ಇಲ್ಲೇ ಹ್ಯಾವ್ ಇದ್ದದ್ದು ಏನಾಯಿತು, ಹ್ಯಾಸ್ ಅನ್ನುವಂಥದ್ದಾಯಿತು. ಇದು ತೃತೀಯ ಪುರುಷ ಏಕವಚನದೊಳಗೆ. ತೃತೀಯ ಪುರುಷ ಏಕವಚನದೊಳಗೆ ಥರ್ಡ್ ಪರ್ಸನ್ ಅಂತ ಕರಿತೀವಿ ನಾವು ಅಲ್ಲಿ. ಅವಳ ಹತ್ತಿರ ಒಂದು ಪುಸ್ತಕವಿದೆ. ಶಿ ಹ್ಯಾಸ್ ಅ ಬುಕ್. ಶಿ ಹ್ಯಾಸ್ ಅ ಬುಕ್. ಹ್ಯಾವ್ ಅನ್ನುವಂಥ ಸಹಾಯಕ ಕ್ರಿಯಾಪದ ಇಲ್ಲಿ ಏನಾಯ್ತು, ಹ್ಯಾಸ್. ದೆನ್ ಅದಕ್ಕೆ 2 ಕಣ್ಣುಗಳಿವೆ. ಅದಕ್ಕೆ 2 ಕಣ್ಣುಗಳಿವೆ. ಇಟ್ ಹ್ಯಾಸ್ 2 ಐಸ್. ಇಲ್ಲೇ ಹ್ಯಾವ್ ಅನ್ನುವಂಥ ಸಹಾಯಕ ಕ್ರಿಯಾಪದ ಹ್ಯಾಸ್ ಆಯಿತು. ಇದು ತೃತೀಯ ಪುರುಷ ಏಕವಚನದೊಳಗೆ ಹ್ಯಾವ್ ಅನ್ನೋಂಥದ್ದು ಹ್ಯಾಸ್ ಆಗ್ತದೆ. ಇದನ್ನು ತಿಳ್ಕೊಬೇಕಿಷ್ಟು. ಇದು ಯಾವ ರೀತಿ ಭೂತಕಾಲದ ರೂಪಗಳನ್ನು ಮೇದ, ಮೈಟ್, ಕ್ಯಾನದ, ಕುಡ್ ಅನ್ನುವಂಥ ಪದಗಳನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.